ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿ ದಿಂಡಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನೀವು ಬಾಳೆಕಾಯಿ ಕಟ್ ಮಾಡಿ ನೀವು ಇದನ್ನು ದಿಂಡನ್ನು ಕಟ್ ಮಾಡಿ ಮಜ್ಜಿಗೆ ನೀರಲ್ಲಿ ನೆನೆಸಿಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಕಪ್ಪಗೂ ಸಹ ಆಗೋದಿಲ್ಲ. ನೋಡಿ, ನಾನು ಸ್ವಲ್ಪ ಮೊಸರು ಹಾಕಿ ಅದಕ್ಕೆ ನೀರು ಆ್ಯಡ್ ಮಾಡಿ ಮಜ್ಜಿಗೆ ಮಾಡಿ ಇಟ್ಟಿದ್ದೀನಿ. ಈಗ ಬಾಳೆಕಾಯಿ ದಿಂಡನ್ನ ಕಟ್ ಮಾಡ್ಕೊಬೇಕು. ಫಸ್ಟು ಒಂದು ಲೇಯರ್ನ ನೀವು ನೀಟಾಗಿ ರಿಮೂವ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಒಂದು ಲೇಯರ್ನ ರಿಮೂವ್ ಮಾಡ್ಕೊಳ್ಳಿ. ಬಾಳೆಕಾಯಿ ತಿನ್ನೋದ್ರಿಂದ, ಈ ದಿಂಡು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಇರೋರಿಗೆ, ಶುಗರ್ ಇರೋರಿಗೆ ಮತ್ತು ಬಿ ಪಿ ಇರೋರಿಗೆ ತುಂಬಾ ಒಳ್ಳೆಯದು. ವೀಕ್ಲಿ ಒನ್ಸ್ ನಾವು ಬಾಳೆಕಾಯಿ ದಿಂಡಿನ ಪಲ್ಯ ತಿನ್ನೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಜೊತೆಗೆ ಇದರಲ್ಲಿ ನಾರಿನಾಂಶ ಇರೋದ್ರಿಂದ ನಮ್ಮ ಡೈಜೆಷನ್ ಸಿಸ್ಟಮು ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಕಡೆ ಆ ಕಡೆ ಎಡ್ಜಲ್ಲಿ ಲಾಸ್ಟಲ್ಲಿದೆ ಅಲ್ವಾ, ಅದನ್ನು ಸಹ ನೀಟಾಗಿ ನೀವು ಇದನ್ನು ನೋಡಿ ಆ ಥರ ಇದೆ ಅಲ್ವಾ, ಅದನ್ನು ನೀಟಾಗಿ ನೀವು ಕಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಬೇಕು. ಅದಾದಮೇಲೆ ರೌಂಡಾಗಿ ನೀವು ಕಟ್ ಮಾಡ್ಕೊಬೇಕು. ಆವಾಗ ತುಂಬ ನಾರು ಬರೋದಿಲ್ಲ, ದಿಂಡಲ್ಲಿ ತುಂಬ ನಾರಿನಂಶ ಬರೋದಿಲ್ಲ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾರು ಅಲ್ಪ ಸ್ವಲ್ಪ ಬಂದಾಗ ಅದನ್ನು ನೀವು ನೀಟಾಗಿ ನೋಡಿ ಈ ಥರದ ನಾರು ರಿಮೂವ್ ಮಾಡ್ಕೊಂಬಿಡಿ. ರೌಂಡಾಗಿ ಕಟ್ ಮಾಡಿ, ಆ ರೌಂಡ್ ಕಟ್ ಮಾಡಿರೋದನ್ನು ಇನ್ನು ಸ್ಮಾಲ್ ಪೀಸಸ್ ಮಾಡಿ, ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಮತ್ತು ಅಡ್ಡ ಕಟ್ ಮಾಡಿಕೊಂಡ್ರೆ ಸ್ಮಾಲ್ ಪೀಸಸ್ ಆಗುತ್ತೆ. ಈ ಒಂದು ಪೀಸಸ್ನ ನೀವು ಮಜ್ಜಿಗೆಯಲ್ಲಿ ನೆನೆಸಿಡಬೇಕಾಗುತ್ತೆ. ಒಂದು 15 ಮಿನಿಟ್ಸ್ ನೆನೆಸಿಡಿ. ಆವಾಗ ನಮಗೆ ರುಚಿನೂ ಚೆನ್ನಾಗಿರುತ್ತೆ, ದಿಂಡು ಕಪ್ಪಿಗೂ ಸಹ ಆಗೋದಿಲ್ಲ. ಅದು ನೆನೆಸ್ಟೊಳಗಡೆ ಅದಕ್ಕೆ ಬೇಕಾಗಿರುವಂಥ ಒಂದು ಮಸಾಲೆನ ರುಬ್ಕೊಳ್ಳೋಣ. ಇಲ್ಲಿ 1/4 ಚಿಪ್ಪ ಆಗೋಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳಿ ತರಿಯಾಗಿ. ಆಮೇಲೆ ಮೆಣಸುಕಾಳು ಒಂದು 7ರಿಂದ 8 ಮತ್ತು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆಗೆ ನಾರ್ಮಲ್ ನಾವು ಯಾವ ರೀತಿ ಪಲ್ಯನ ಒಗ್ಗರಣೆ ಮಾಡ್ಕೊಳ್ತೀರೋ ಅದೇ ರೀತಿ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಹಾಕ್ಬಿಟ್ಟು ಮತ್ತು ಈರುಳ್ಳಿ ಹಾಕಿ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಆ ಮಸಾಲೆ ನಾನು ರುಬ್ಕೊಂಡಲ್ವ, ಅದೇ ಇದಕ್ಕೆ ಕೊಡುವಂಥ ಒಂದು ಡಿಫ್ರೆಂಟ್ ಟೇಸ್ಟ್ ಆ ಮಸಾಲೆಯಿಂದನೇ. ಇದು ನಮಗೆ ಬಾಳೆ ದಿಂಡಿನ ಪಲ್ಯ ತುಂಬಾ ರುಚಿ ಹೆಚ್ಚಾಗುತ್ತೆ. ಇದು ಫ್ರೈ ಆದಮೇಲೆ ಬಾಳೆಕಾಯಿನ ಇಲ್ಲಿ ನಾವು 2 ಟೈಮ್ಸ್ ವಾಶ್ ಮಾಡ್ಕೊಬೇಕು. ಮಜ್ಜಿಗೆ ನೀರಲ್ಲಿ ಒಂದು ಸತಿ ತೊಳ್ಕೊಂಡು ಮತ್ತು ನಾರ್ಮಲ್ ವಾಟರಲ್ಲಿ ಒಂದು ಸತಿ ಕ್ಲೀನ್ ಮಾಡಿಕೊಂಡು ಅದನ್ನು ಪಾತ್ರೆಗೆ ಹಾಕ್ಕೊಂಡು ಮತ್ತು ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಸ್ಲಿಮ್ಮಲ್ಲಿ ನೀವು ಬೇಯಿಸ್ಕೊಂಡ್ರೆ ಸಾಕು. ಕುಕ್ಕರಲ್ಲಿ ವಿಜಿಲ್ ಹಾಕ್ಸ್ಕೊಳ್ಳೋದೆಲ್ಲ ಏನು ಬೇಕಿಲ್ಲ. ನಿಮ್ಗೆ ಅರ್ಜೆಂಟಾಗಿ ಹಾಕ್ಬೇಕಂದ್ರೆ ಹಾಕ್ಸ್ಕೊಳ್ಳಿ, ಬಟ್ ಈ ಥರ ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದಾದಮೇಲೆ ಇದು ಸ್ವಲ್ಪ ಒಂದು 3/4 ಭಾಗ ಬೆಂದಾದಮೇಲೆ ನಾವು ತರಿಯಾಗಿ ತುರಿದಿಟ್ಕೊಂಡಿದ್ರಲ್ವ ಮಸಾಲೆ, ಆ ಮಸಾಲೆನ ಆ್ಯಡ್ ಮಾಡ್ಕೊಂಡು ಒಂದು ಮಿಕ್ಸ್ ಕೊಟ್ಟು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ಬಾಳೆಕಾಯಿ ದಿಂಡಿನ ಪಲ್ಯ ರೆಡಿ ಆಗುತ್ತೆ. ನೀವು ಸಹ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬಂದಿತ್ತು, ನಮಗೆ ಹೆಲ್ತ್ಗೂ ಸಹ ಒಳ್ಳೆಯದು. ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.